ದಿನದಿಂದ ತೋಡ್ತಾ ಇರುವ ನಮ್ಮ ತೋಟದ ಬಾವಿಯಲ್ಲಿ ಇವತ್ತು ಗಂಗೆ ಧಾವಿಸಿ ಬಂದ್ಬಿಟ್ಲು. ಸಂತೋಷ ಆಯ್ತು. ನಂಬಿದ್ರಣ ಯಾವತ್ತ ಬೊಮ್ತಾವಿ ಕೈ ಬಿಡೋದಿಲ್ಲ ರೀ. ನಿಜ. ಮಧುರ ಎಲ್ಲಿದ್ದಾಳೆ? ಒಳಗಡೆ ಇದ್ದಾಳೆ ರೀ. ಮುಂದಿನ ತಿಂಗಳು ನನ್ನ ಮದುವೆಯನ್ನ ಅಂತ ಪತ್ರ ಬರ್ದಿದ್ಲು. ಆ ಮದುವೆ ಬಗ್ಗೆ ನಾನು ಅವ್ರ ಜೊತೆ ಚರ್ಚೆ ಮಾಡಬೇಕು. ಸ್ವಲ್ಪ ಕರಿತೀಯಾ? ಆಯ್ತು ರೀ. ಮಧುರ, ಅಣ್ಣ, ಮುಂದಿನ ತಿಂಗಳು 25ನೇ ತಾರೀಕಿಗೆ ನಾನು ಮದುವೆ ಫಿಕ್ಸ್ ಮಾಡಿದ್ದೀನಿ. ಕೋರ್ಟ್ನಲ್ಲಿ ಮದುವೆ ಆಗಬೇಕು ಅಂತ ನನ್ನ ಆಸೆ ಅಣ್ಣ. ಕೋರ್ಟ್ನಲ್ಲ? ಹೌದಣ್ಣ. ಯಾಕಮ್ಮ ಮನೆ ಮುಂದೆ ಮದುವೆ ಮಾಡ್ತಿದ್ದೀವಿ ತಾನೆ, ಕೋರ್ಟ್ನಲ್ಲಿ ಮದುವೆ ಮಾಡ್ಕೊಳ್ಳೋದಂದ್ರೆ? ಅಲ್ಲಮ್ಮ ಮಧುರ, ನಿಮ್ಮನ್ನ ನಿನ್ನ ಮದುವೆ ಬಗ್ಗೆ ಸಾವಿರಾರು ಕನಸುಗಳನ್ನ ಕಂಡಿದ್ದಾರೆ. ಮನೆ ಮುಂದೆ ನನ್ನ ತಂಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ನೀನು ನೋಡಿದ್ರೆ ಈ ರೀತಿ ಮಾತನಾಡ್ತಾ ಇದ್ದಲ್ಲಮ್ಮ. ಅದಕ್ಕೆ ನನಗೆ ಬೇಕಾದವರೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಅದಕ್ಕೆ ನೀನು ಅಣ್ಣ ಸೇರಿ 4 ದಿನ ಮುಂಚೆನೇ ಬೆಂಗಳೂರಿಗೆ ಬಂದರೆ ಸಾಕು. ನಾನು ಮೆಚ್ಚಿದವರ ಕೂಡ ಈ ಮಾತಿಗೆ ಒಪ್ಕೊಂಡಿದ್ದಾನೆ. ಅಲ್ಲಮ್ಮ, ಬೆಂಗಳೂರಲ್ಲಿ ಕೋರ್ಟಲ್ಲಿ ಮದುವೆ ಆಗೋದೇನು ಸರಿ ಇದೆ, ಆದರೆ ವರ ಯಾರು ಅಂತಾನೆ ಹೇಳಿಲ್ಲ ನೀನು. ಅಣ್ಣ, ಅವರು ಯಾರು ಅಂತ ಆ ಮದುವೆ ದಿನವೇ ಗೊತ್ತಾದರೆ ಸಾಕು. ಅವತ್ತೇ ನೀವು 4 ದಿನ ಮುಂಚೆನೇ ಬೆಂಗಳೂರಿಗೆ ಬಂದರೆ ಸಾಕು. ಅವತ್ತು ಅವರು ಯಾರು, ಏನು, ಅವರು ಏನು ಮಾಡ್ತಾರೆ, ಏನಿಲ್ಲ ಅಂತ ಆವಾಗಲೇ ಗೊತ್ತಾಗುತ್ತೆ ಅಣ್ಣ. ಸರಿ, ನಿನ್ನ ಮನಸ್ಸಿಗೆ ಬೇಜಾರು ಮಾಡಿ ನಾನು ಯಾವತ್ತೂ ಈ ಮದುವೆ ಮಾಡೋದಿಲ್ಲ. ಸರಿ, ನಿನ್ನ ಇಷ್ಟದ ಪ್ರಕಾರ ಬೆಂಗಳೂರಲ್ಲೇ ಕೋರ್ಟ್ನಲ್ಲೇ ಮದುವೆ ಆಗುವಂತೆ. ಆಯಿತು ಅಣ್ಣ. ಸರಿಮ್ಮ, ನೀನು ಬೆಂಗಳೂರು ಹೋಗಬೇಕು, ರೆಸ್ಟ್ ಮಾಡು. ಸರಿ ಅಣ್ಣ, ಬೇಗ ಬಂದ್ಬಿಡಿ. ಸರಿಮ್ಮ. ಅಲ್ಲ ರೀ, ಅವಳು ಏನೇನೋ ಹೇಳ್ತಾ ಇದ್ದಾಳೆ. ಅವಳ ಮಾತಿಗೆ ತಕ್ಕಂತೆ ನೀವು ಆಯ್ತು ಅಂತ ಒಪ್ಪಿಗೆ ಕೊಡ್ತಾ ಇದ್ರಲ್ಲ ರೀ. ಅಲ್ಲ ಕಣ, ನನ್ನ ತಂಗಿಗೆ ಇದುವರೆಗೆ ನಾನು ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಹೀಗೇನಾದರೂ ಅವಳ ಪ್ರಕಾರ ಮದುವೆ ಬೇಡ ಅಂದ್ಬಿಟ್ರೆ ನನ್ನ ತಂಗಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅವಳ ನೋವನ್ನ ಆಮೇಲೆ ನನ್ನ ಕೈಯಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಕಣೆ. ನೋಡು, ಅವಳು ಇಷ್ಟದ ಪ್ರಕಾರ ಬೆಂಗಳೂರಿನಲ್ಲಿ ಮದುವೆ ಆಗಲಿ, ನಾವು 4 ದಿನ ಮುಂಚೆನೇ ಹೋದ್ರಾಯ್ತು. ಇಲ್ಲ ರೀ, ಅವಳಿಗೆ ಬೇಜಾರಾಗತ್ತಂತೆ ನೀವು ವಿಚಾರ ಮಾಡಿದ್ರೆ ನಿಜ. ನಿಮ್ಮ ತಂಗಿಯನ್ನ ನೀವು ಅಷ್ಟೊಂದು ಪ್ರೀತಿಯಿಂದ ಸಾಕಿದ್ದೀರಾ. ಆದರೆ ಮದುವೆ ಮಾಡ್ಕೊಡೋ ಗಂಡು ಯಾರು, ಅವನು ಹೀಗಿದ್ದಾನೋ ಅಂತ ಕೂಡ ನೀವು ವಿಚಾರಣೆ ಮಾಡ್ತಿಲ್ವಲ್ಲ ರೀ. ನನ್ನ ತಂಗಿ ಸೆಲೆಕ್ಷನ್ ಯಾವತ್ತೂ ಕರೆಕ್ಟ್ ಆಗೇ ಇರುತ್ತೆ. ನೋಡು, ಅವಳೇನು ಹಳ್ಳಿ ಗುಮಾರಲ್ಲ, ವಿದ್ಯಾವಂತಳು, ಓದಿದವಳು. ಅವಳು ಖಂಡಿತ ಒಳ್ಳೆ ಹುಡುಗನನ್ನೇ ಆಯ್ಕೆ ಮಾಡ್ಕೊಂಡಿರ್ತಾಳೆ. ಆಯ್ತು ಬಿಡಿ, ನಿಮ್ಮ ತಂಗಿ ಮೇಲಿರೋ ನಿಮ್ಮ ಪ್ರೀತಿಗೆ ನಾನೇಕೆ ಇಲ್ಲ ಅಂತ ಹೇಳಿ ರೀ. ನನ್ನೊಂದು ಮಾತನ್ನು ನಡೆಸ್ಕೊಡ್ತೀರಾ? ಕೇಳು. ನೋಡಿ, ದಿನೇ ದಿನೇ ಹೆಚ್ಚುತ್ತಿರುವ ಈ ದುಷ್ಟತನವನ್ನು ನೋಡಿದರೆ ಆ ಕಾಳಿಂಗರಾವ್ ನಿಮ್ಮ ಮೇಲೆ ತುಂಬಾನೇ ಹಾಗೆತನ ಸಾಧಿಸ್ತಾ ಇದ್ದಾನೆ. ನಾಳೆ ಅವನಿಂದ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಹುದೇನೋ ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಅದೇ ಇಲ್ಲ ಕಣೆ, ಎಂತಹ ಪರಿಸ್ಥಿತಿ ಬಂದರೂ ಏನೇ ಆದರೂ ಕೂಡ ನೀವು ನನ್ನನ್ನು ಯಾವತ್ತೂ ಎಲ್ಲಿಯೂ ಬಿಟ್ಟು ಹೋಗೋದಿಲ್ಲ ತಾನೆ? ದುರ್ಗಾ, ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರರಿರುವವರೆಗೂ ಸೂರ್ಯ ಚಂದ್ರರ ಸಾಕ್ಷಿ ಹಾಕಿ ನಿನ್ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ ಕಣೆ. ನಿನ್ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ. ಯಾವತ್ತೂ ನಾನು ನಿನ್ ಬಿಟ್ಟು ಹೋಗೋದಿಲ್ಲ, ಯಾವತ್ತೂ ನಿನ್ ಜೊತೆಯಲ್ಲೇ ಇರ್ತೀನಿ.